ಹಾಯ್ ನಮಸ್ಕಾರ. ನನ್ನ ಡೈಲಿ ಬ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಟೈಮ್ ಬಂದು ಇವಾಗ ಎಷ್ಟು ಟೈಮ್ ಅಮ್ಮು? ಟೈಮ್ ಎಷ್ಟು ನೋಡ್ತೀನಿ ಇರಪ್ಪ. 10 ಗಂಟೆ. ತಿಂಡಿ ಎಲ್ಲ ಆಗಿದೆ. ನನ್ನ ದೊಡ್ಡ ಮಗಂದು ನಂದು ಆಯಿತು. ಇವಾಗ ಮಗು ಎದ್ದಿದ್ದಾನೆ. ಅವನಿಗೆ ತಿಂಡಿನ ಹಾಕ್ಕೊಟ್ಟು ಇವತ್ತು ನನಗೆ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ನನ್ನ ಪ್ರಾಡಕ್ಟು ಸ್ವಲ್ಪ ಕೊರಿಯರ್ ಮಾಡೋದಿದೆ. ಟಿಫನ್ ಕೊಟ್ಟು ಮಗುಗೆ ಹೋಗಿ ಬರೋಣ. ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಬಿಸಿಬೇಳೆ ಬಾತ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಟಿಫನ್ ಎಲ್ಲ ಕೊಟ್ಟಾಯಿತು. ಇವಾಗ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದಿಷ್ಟು ಕೊರಿಯರ್ ಮಾಡುವಂಥ ಅಂದರೆ ನನ್ನ ಪ್ರಾಡಕ್ಟು ನೋಡಿ. ಈಗ ಇಲ್ಲಿ ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ ರೈಸ್, ಮಾಲ್ಟ್ ಪೌಡ್ರು ಎಲ್ಲ ಕೂಡ. ಇವತ್ತು ತುಂಬ ಆರ್ಡರ್ಸ್ ಇರೋದ್ರಿಂದ ನಾಳೆ ಇನ್ನು ಗೌರ್ಮೆಂಟ್ ರಜಾ ಇದೆ. ಅದರಿಂದ ಇವತ್ತು ಹೋಗಿ ಆದಷ್ಟು ಪೋಸ್ಟನ್ನ ಮಾಡಿ ಬರಬೇಕು ಅಂತ ಹೇಳಿ ರೆಡಿ ಆಗಿದ್ದೀನಿ. ಈ ಹೇರ್ ಸ್ಟೈಲ್ ತುಂಬ ನಿನ್ನೆ ನನ್ನ ಶಾರ್ಟ್ ವಿಡಿಯೋದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲೂ ಕೂಡ ಆ ವಿಡಿಯೋ ಒಂದಿಷ್ಟು ರೀಲ್ಸ್ ಮಾಡಿದ್ದೆ. ಅದಕ್ಕೂ ಕೂಡ ಬೇರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಿ, ಹೆಂಗಾಗಿ ಕಾಣಿಸ್ತಾ ಇದ್ದೀರಿ ಅಂತ ಕೂಡ ವಾಟ್ಸಪ್ಪಲ್ಲಿ ತುಂಬ ಜನ ಹೇಳಿದ್ರಿ. ಇಲ್ಲ ಚೇಂಜ್ ಆಗಬೇಕು, ಒಂದೇ ಥರ ಇರಬಾರ್ದು ಹೇರ್ ಸ್ಟೈಲು ಸಹ ಅಂತ ಹೇಳಿ ಚೇಂಜ್ ಮಾಡಿದೆ. ಹೇಗೆ ಕಾಣಿಸ್ತಾ ಇದೆ ಹೇಳಿ. ಏರ್ ಬಿಟ್ಟರೂ ಸಹ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಕೂಡ ಒಂದು ಸಲ ಮಾಡಿ ತೋರಿಸೋಣ. ಬನ್ನಿ ಹೋಗೋಣ. ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಿ ಮತ್ತೆ ಬರೋಣ. ಲಾಗ್ನಾಗೆ ಕಂಟಿನ್ಯೂ ಮಾಡ್ತೀನಿ. ಕಪ್ಪಕ್ಕಿ, ಮಾಲ್ಟ್ ಪೌಡ್ರು, ಸೋಪು ಯಾರಿಗೆ ಬೇಕೋ ಕೂಡ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ನಂಬರು ಕೂಡ ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗಿ ಬರೋಣ. ಚೆನ್ನಾಯ್ತಾ ಜಾಕಿ? ಅಮ್ಮ ತಗೊಂಬ ನೀನೊಂದು ಪೀಸು. ತಗೋ. ಆಯ್ತಲ್ವಾ? ತಗೊಳ್ಳೋ. ಯಾವುದಾದ್ರು ಸೊಂಪು ಪುಡಿ? ನಂದಿನಿ ಬಾದಾಮ್. ಬಾಜಾಕಿ. ಅಲ್ಲಿ ಬಂದ
ಜಾಕೆ ಈ ಕಡೆಗೆ ಮಾಡಿದ್ಯಾ? ಎತ್ಕೋ ಈ ಕಡೆ. ಎಷ್ಟಿರ್ಬೋದು ವೇಟು? ಹೋಣ ಸೋನು ಬಿಟ್ಕೊಡ್ಬಾ. ಕೊಡು. ಬ್ಯಾಗ್ ಎತ್ಕೊಂಡ್ರೆ ಅಲ್ಲಿ ಒಳಗಡೆ ಕೊಡ್ಬೇಕು. ಒಳಗಡೆ ಕೊಡು. ಪೋಸ್ಟ್ ಆಫೀಸ್ ಕೆಲಸ ಮುಗ್ದಿಲ್ಲ, ಎಲ್ಲ ಇಟ್ಟು ಬಂದ್ವಿ. ಫೋನ್ ಮಾಡ್ತೀವಿ, ಬಲ್ಕಲ್ಲ ಆಮೇಲೆ ಫೋನ್ ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ರು. ಬಂದ್ವಿ, ಮನೆಗೆ ಬಂದ್ವಿ. ನನ್ನ ದೊಡ್ಡ ಮಗನಿಗೆ ಬಾಕ್ಸಿಂಗ್ ಫ್ರೀ. ಅವನು ಬಾಕ್ಸಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದೇ ಮೂವಿ ನೋಡ್ತಾ ಕೂತಿದ್ದ. ಅವನು ಯಾವಾಗ ನೋಡೋರು ಅದೇ ಮೂವಿ, ಅಂಥ ಮೂವಿಗಳನ್ನೇ ಜಾಸ್ತಿ ನೋಡ್ತಾನೆ. ಬಂದೆ ಕಾಫಿ ಕುಡಿಯೋಣ ಅಂತ ಹೇಳಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಮಾಡಿಕೊಂಡು ಕುಡಿತಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ, ಮಾತನ್ನು ಮುಂದುವರಿಸ್ತೀನಿ. ಇವತ್ತಿನ ಡೈಲಿ ಬ್ಲಾಗ್ ಬಗ್ಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ. ನೋಡ್ತಾ ಇದ್ದೀರಿ, ಕಾಫಿ ನನಗೆ ಹಿಂಗೆ ನೊರೆ ಕಾಫಿ ಇರಬೇಕು. ಕೆನೆ ಕಟ್ಟಬಾರ್ದು ನನಗೆ. ನಾನು ಕಾಫಿ ಕುಡಿಯೋವರೆಗೂ ಕೂಡ ಇಟ್ಟು ಸಹ ಹೀಗೆ ನೊರೆ ಇದ್ರೇ ಕಾಫಿ ಕುಡಿಯೋಕ್ಕೆ ಇಷ್ಟ. ನೋಡ್ತಾ ಇದ್ದೀರಿ, ವಾಸ್ತು ಟ್ರೀ ಅಂತ ಹೇಳಿ ಇದನ್ನು ಇನ್ನೂ ನನಗೆ ಇದ್ರ ಬಗ್ಗೆ ಸರ್ಚ್ ಮಾಡಿಲ್ಲ. ಅಲ್ಲಿ ನಾನು ಇಂಡೋರ್ ಪ್ಲ್ಯಾಂಟ್ಸ್ ಕೇಳಿದಾಗ ಇದು ತುಂಬ ವಾಸ್ತುಗೆ ಒಳ್ಳೆಯದು ಮತ್ತು ಆಕ್ಸಿಜನ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿದ್ರು. ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಇದ್ರ ಬಗ್ಗೆ. ಕಾಫಿ ಕುಡಿತಾ ಬನ್ನಿ, ಎಲ್ಲರೂ ಕಾಫಿ ಕುಡಿಯೋಣ. ಹಾಗೆ ಕಾಫಿ ಕುಡಿತಾ ಮಾತಾಡೋಣ. ನಾನು ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಕಾಫಿ ಸ್ಟ್ರಾಂಗ್ ಇದ್ರೇ. ಶುಗರ್ ತುಂಬ ಲೆಸ್ ಮಾಡ್ಕೊಳ್ತೀನಿ. ಶುಗರ್ ಇಷ್ಟಪಡಲ್ಲ ನಾನು. ಮತ್ತು ಕಾಫಿ ಫ್ಲೇವರು, ಆ ಕಲರೆಲ್ಲ ಸ್ಟ್ರಾಂಗ್ ಇದ್ರೇ ನನಗೆ ಕಾಫಿ ಕುಡಿಯೋಕ್ಕಾಗೋದು. ಸ್ವಲ್ಪ ಏನಾದ್ರು ವೈಟ್ ಕಾಣಿಸಿದ್ರೂ ಸಹ ನನಗಿಷ್ಟ ಆಗೋದಿಲ್ಲ. ತುಂಬ ಅಂದರೆ ನಮ್ಮ ಮನೆಯವರೊಟ್ಟಿಗೆ ನಾನು ಕಾಫಿ ಕುಡಿತಾ ಇದ್ದಿದ್ದು. ಈಗ ಕಾಫಿ ಕುಡಿಯೋಕ್ಕೆ ಮನಸ್ಸಿರಲ್ಲ, ಯಾವಾಗಲೂ ಒಮ್ಮೆ ಕುಡಿಬೇಕು ಅನಿಸುತ್ತೆ. ಆವಾಗ ಕಾಫಿನ ಈ ರೀತಿ ಮಾಡ್ಕೊಂಡು ಬರ್ತೀನಿ. ಬನ್ನಿ ಮಾತಾಡೋಣ. ವಾಯ್ಸ್ ಕೇಳಿಸ್ತಾ ಇದೆ ಗೊತ್ತಿಲ್ಲ, ಮೈಕ್ ಹಾಕಿಲ್ಲ. ಬೈಲಿ ಅಲ್ಲಿ ಮೈಕ್ ಐತೆ ನೋಡಿ, ಮೈಕ್ ಮತ್ತಿದೆ. ಮೈಕ್ ಹಾಕಿಲ್ಲ, ಕೇಳಿಸುತ್ತಾ ಇಲ್ವ ಅಂತ ಹೇಳಿ ನೋಡೋಣ. ನೋಡಿದ್ರಿ, ಇವತ್ತಿನ ಒಂದು ದಿನಚರಿ ಒಂದು ಚಿಕ್ಕ ಪರ್ಸೆಂಟನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಂಡೆ. ಎಲ್ಲರೂ ಇಷ್ಟಪಡ್ತೀರಾ ಈ ಥರ ಡೈಲಿ ಬ್ಲಾಗ್ಗಳನ್ನ ಅಂತ ಹೇಳಿ ನನ್ನ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಕಾಫಿ ಮಾಡ್ಕೊಂಬಂದಿದ್ದೀನಿ. ಕಾಫಿ ತಣ್ಣಗಾಗಬಹುದು. ಕಾಫಿ ಎಲ್ರಿಗೂ ಇಷ್ಟ ಆಗುತ್ತೆ. ಟೀ ಅಂತೂ ನಾನು ಯಾವಾಗಲೂ ಕುಡಿಯೋದಿಲ್ಲ. ಟೀ ನನಗೆ ಬರಲ್ಲ, ಪಿತ್ತ ಆಗಿಬಿಡುತ್ತೆ. ಟೀ ಏನಾದರೂ ಅಪರೂಪಕ್ಕೆ ಯಾವತ್ತಾದರೂ ಸಹ ನಮ್ಮ ಮನೆಯವ್ರ ಒಟ್ಟಿಗೆ ಕುಡಿತಾ ಇದ್ದಿದ್ದು. ಒಂದೊಂದು ಟೈಮ್ ಕುಡಿತಾ ಇದ್ದರೆ ಟೀ, ಸಂಜೆ ಟೈಮ್ ನಮ್ಮ ಮನೆಯವ್ರಿಗೆ ಟೀ ಇಷ್ಟ. ಅವರೊಟ್ಟಿಗೆ ಯಾವತ್ತಾದರೂ ಒಂದು ಸ್ವಲ್ಪ ಕುಡಿದ್ರೆ ಬರೀ ಒಂದು ದಿನಕ್ಕೇ ಅದು ಮಾರ್ನಿಂಗ್ ಎದ್ದ ತಕ್ಷಣ ಒಂಥರ ವಾಮಿಟಿಂಗ್ ಬರೋ ಥರ ಇರುತ್ತೆ. ಆವಾಗ ಅಂದ್ಕೊಳ್ಳೋದು ಪಿತ್ತ ಆಗಿದೆ. ಟೀ ಆಗೋದೇ ಇಲ್ಲ. ಕಾಫಿ ಇಷ್ಟ ಆಗುತ್ತೆ. ಈಗಂತೂ ಇನ್ಸ್ಟೆಂಟ್ ಕಾಫಿ ಪೌಡ್ರುಗಳು ಎಲ್ಲ ಇಷ್ಟ ಆಗುತ್ತೆ. ಅವಾಗೆಲ್ಲ ಕುದಿಸ್ತಾಯಿದ್ರು ನೋಡಿ ಕಾಫಿ ಪೌಡ್ರು. ಆ ಕಾಫಿಗಿಂತ ನನಗೆ ಈ ಥರ ಇನ್ಸ್ಟೆಂಟ್ ಕಾಫಿ ಪೌಡ್ರು ತುಂಬ ಇಷ್ಟ. ಫೋನ್ ಬಂದಿದೆ, ಮಾತಾಡ್ತೀನಿ. ಅಮ್ಮ ಕಾಲ್ ಮಾಡಿದರು, ಮಾತಾಡಾಯಿತು. ಅದರಿಂದ ಕಾಫಿ ತುಂಬ ಇಷ್ಟ. ಇನ್ನೊಂದು ವಿಷಯವಾಗಿ ನಿಮ್ಮ ಹತ್ರ ಟೈಟಲ್ನ ನೋಡಿದ್ದೀರಿ. ನನ್ನ ಚಾನಲ್ನ ಯಾರೋ ಡಿಲೀಟ್ ಮಾಡಿಸಿದ್ದಾರೆ. ಈ ಕಮೆಂಟನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ನೋಡಿದೆ. ತುಂಬ ಗೆಸ್ ಮಾಡಿರ್ತೀರಿ. ಯಾಕೆಂದರೆ
ಯೂಟ್ಯೂಬಲ್ಲಿ ಎಲ್ಲ ಕೂಡ ನಾನು ನೋಡಿದ್ದೀನಿ. ಒಳ್ಳೆಯವ್ರನ್ನೂ ನೋಡಿದ್ದೀನಿ, ಕೆಟ್ಟವ್ರನ್ನೂ ಸಹ ನೋಡಿದ್ದೀನಿ. ಪಾಠನೂ ಕಲ್ತಿದ್ದೀನಿ ನಾನು ಅಂತ ಹೇಳ್ತೀನಿ. ಆದರೆ ಎದುರೋದಿಲ್ಲ, ಜಗ್ಗೋದೂ ಇಲ್ಲ, ಎಂದು ಬಗ್ಗೋದೂ ಇಲ್ಲ. ಭಗವಂತ ನಮ್ಮ ಪರ ಇದ್ದಾಗ ನಾವು ಯಾಕೆ ಜಗ್ಗಬೇಕು ಅಲ್ವಾ? ನಾವು ಯಾಕೆ ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಲ್ವ? ನಮ್ಮ ಆತ್ಮ ಶುದ್ಧವಾಗಿದೆ, ನಾವು ಮಾಡೋ ಕೆಲಸ ಭಗವಂತನಿಗೆ ಪ್ರಿಯ ಆಗ್ತಾ ಇದೆ ಅಂದರೆ ನಾವು ಮುಂದೆ ಹೋಗ್ಬೋದು. ಈ ಥರ ಅಡೆತಡೆಗಳು ಒಳ್ಳೆಯವ್ರಿಗೆ ಬರೋದು ಸಹಜ. ನೀವು ನೋಡಿದಿರಲ್ವ, ಯಾವುದೇ ಒಂದು ಮೂವಿಲೂ ಕೂಡ ನೋಡ್ತಿರಲ್ವ, ಪಿಕ್ಚರಲ್ಲೂ ಸಹ ಒಳ್ಳೆಯವ್ರಿಗೆ ತಾನೇ ಕೆಲವು ಘಟನೆಗಳು ನಡೀತಾ ಹೋಗೋದು. ವಿಲನ್ಗಳು ಚೆನ್ನಾಗೇ ಇರ್ತಾರಲ್ವ, ಲಾಸ್ಟಲ್ಲಿ ಏನಾಗುತ್ತೆ ಹೇಳಿ, ಹಾಗೇ ಆಗೋದು. ಆದ್ದರಿಂದ ನನ್ನ ಚಾನಲ್ನ ಯಾರೂ ಡಿಲೀಟ್ ಮಾಡಿಸಿಲ್ಲ, ಮಾಡಿಸೋ ಶಕ್ತಿನೂ ಕೂಡ ಅವ್ರಿಗೆ ಇರಲಿಲ್ಲ. ಒಂದು ಸಣ್ಣ ತಪ್ಪು ನೆನ್ನೆ ಹೇಳ್ಕೊಂಡಿದ್ದೀನಿ. ಆ ಒಂದು ಮಿಸ್ಟೇಕಿಂದ ಈ ರೀತಿ ಆಯಿತು. ನಾನೆಂದೂ ಕೂಡ ಧೃತಿಗೆಟ್ಟಿಲ್ಲ. ಮನುಷ್ಯರೇ ಇರೋದಿಲ್ಲ, ಇನ್ನು ಇವೆಲ್ಲ ಶಾಶ್ವತನ, ಏನೋ ಒಳ್ಳೆಯದಕ್ಕಾಗಿದೆ ಅಂತಲೇ ತಗೊಂಡಿದ್ದೀನಿ ನಾನು. ಈ ಚಾನಲ್ ಮೂಲಕ ಒಳ್ಳೆಯದೇ ಆಗುತ್ತೆ. ನಿಮ್ಮೆಲ್ಲರ ಕಮೆಂಟು ಓದಿದ್ದೀನಿ, ಆಟು ಕೂಡ ಕೊಟ್ಟಿಲ್ಲ. ಮುಂದೆ ಸನ್ಮಾನನೇ ಇದೆಯಾ ಅಕ್ಕ, ಭಯ ಪಡಬೇಡಿ, ನಿಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದಿರಿ. ಖಂಡಿತ ನಿಮ್ಮೆಲ್ಲರ ಪ್ರೀತಿಯಿಂದನೇ ನಾನು ಈ ಥರ ಫಿನಿಕ್ಸ್ ಪಕ್ಷಿ ಥರ ನಿಮ್ಮ ಮುಂದೆ ಬರ್ತಾನೆ ಹೋಗ್ತೀನಿ ನಾನು. ಯಾಕೆ ಹೇಳಿ, ನನ್ನನ್ನು ಪ್ರೀತಿಸೋರು ನೀವೆಲ್ಲರೂ ಇದ್ದೀರಿ. ಎಲ್ಲೋ ಮೂರು ಜನ ನನ್ನ ಕಂಡ್ರೆ ಹುರ್ಕೊಳ್ಳೋರು ಇದ್ದಾರೆ ಅಂದಮೇಲೆ ಇನ್ನು 98 ಜನ ಇಷ್ಟಪಡೋರು ಇದ್ದಾರೆ 100 ಜನದಲ್ಲಿ. ಅವ್ರಿಗೋಸ್ಕರ ನಾವು ಸ್ಟ್ರಾಂಗ್ ಆಗಬೇಕು, ಖುಷಿಯಿಂದ ಇರಬೇಕಲ್ವಾ? ಹೌದಲ್ವಾ? ಮುಂದೆ ಒಂದು ಕಂಟೆಂಟ್ ತೊಗೊಬರ್ತೀನಿ. ನನ್ನ ಚಾನಲ್ ಹೋದ್ಮೇಲೆ ನಾನು ಅಷ್ಟು ಯಾರನ್ನು ಸಹ ಒಂದು ದಿನವೂ ಕೂಡ ಸಹಾಯ ಕೇಳಿದವಳಲ್ಲ ನನ್ನ ಚಾನಲ್ ಬಗ್ಗೆ. ಅಂತಿದ್ರಲ್ಲಿ ಹೇಳ್ಕೊಳ್ಳೋಕ್ಕೆ ದೊಡ್ಡ ಯೂಟ್ಯೂಬರು ಅಂತ ಹೇಳ್ಕೊಳ್ಳುವಂತಹ ಒಬ್ಬ ಹೆಣ್ಣು. ಕೇಳ್ತೀನಿ, ಹೇಳಿ ನನ್ನ ಚಾನಲ್ ಹೆಸರು ನಿಮ್ಮ. ಇಲ್ಲ 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 ಆಗಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ರಾಯರ ಆಜ್ಞೆಯಂತೆ ನನ್ನ ಕೈಲಿ ಸಹಾಯ ಅನ್ನೋದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಭಗವಂತ ಮೆಚ್ಚೋ ರೀತಿ ನಾನು ಬದುಕ್ತಾ ಇದ್ದೀನಿ. ನಾವ್ಯಾವುದು ಕೂಡ ಬಣ್ಣ ಹಾಕ್ಕೊಂಡು ಬೂಟಾಟಿಕೆಯ ಬದುಕು ನನ್ನಲ್ಲಿಲ್ಲ. ದುಃಖ ಆದರೆ ದುಃಖ, ಖುಷಿಯಾದರೆ ಖುಷಿ, ನೋವಾದರೆ ನೋವಿನಲ್ಲೂ ಸಹ ನಾನು ವಿಡಿಯೋ ಮಾಡಿದ್ದೀನಿ. ನನ್ನ ಕಣ್ಣೀರು ಕೂಡ ನೀವೆಲ್ಲರೂ ನೋಡಿದ್ದೀರಿ. ಅಷ್ಟೇ ಸಂತೋಷದ ವಿಡಿಯೋ ಕೂಡ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ ಥರ ಹೇಳಿದ್ಲು ಆ ಹೆಣ್ಮಗಳು. ಅದಕ್ಕೆ ಹೇಳೋದು, ಯಾರ ಹತ್ರನೂ ಏನನ್ನು ಕೇಳಬಾರ್ದು ಅಂತ ಹೇಳಿ. ಅದರಿಂದ ನಾನು ಹೇಳೋದು, ನಮ್ಮ ಸ್ವಂತಿಕೆ, ನಮ್ಮಲ್ಲಿ ಏನಿದೆಯೋ ಕಲೆ, ನಮ್ಮಲ್ಲಿ ಏನು ಕಂಟೆಂಟನ್ನು ನಾನು ಕ್ರಿಯೇಟ್ ಮಾಡಬಹುದು, ಸ್ವಂತಿಕೆಯಿಂದನೇ ನಾನು ಮುಂದೆ ಹೋಗಬೇಕು. ನಾನು ಸುಮ್ಮನೆ ಒಂದು ಮಾತು ಕೇಳಿದ್ದು ಆಕೆಯ, ಆಯಿತು ನಿಮ್ಮ ಚಾನಲ್ ಹೆಸರು ಹೇಳೋದ್ರಲ್ಲಿ ಏನು ತಪ್ಪಿದೆ ಬಿಡಿ ಅಂತ ಹೇಳಿದರೆ ಆಕೆಯ ಗುಣ ದೊಡ್ಡದಾಗಿ ನನಗೆ ಕಾಣಿಸ್ತಿತ್ತು. ಆದರೆ ಅದು ಕಾಣಿಸ್ಲಿಲ್ಲ. ಇವಳು ಹಿಂಗಂದ್ಲು ಅವಳು ಹಂಗಂದ್ಲು ಅಂತ ವಿಡಿಯೋ ಮುಂದೆ ಕೂತ್ಕೊಂಡು ಹೇಳೋಕ್ಕಾಗುತ್ತೆ. ಒಬ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಸುಮ್ಮನೆ ಕೂತ್ಕೊಬಿಟ್ಟು ಒಂದು ಲೈವಲ್ಲೋ ಒಂದು ವಿಡಿಯೋದಲ್ಲೇ ಒಬ್ರಿಗೊಬ್ರು ಬೆಳೆಸಬೇಕು ಅಂತ ಸುಮ್ಮನೆ ಬುಟಾಟಿಕೆ ಮಾತನ್ನು ಹೇಳ್ತಾರೆ. ಮನಸ್ಸು ಆ ಥರ ಇಲ್ಲ. ಇವೆಲ್ಲ ಪಾಠಗಳು, ತುಂಬ ಪಾಠಗಳನ್ನ ಕಲಿಸುತ್ತೆ ಬದುಕಿನಲ್ಲಿ. ಯೂಟ್ಯೂಬು ಒಳ್ಳೆಯದು ಕೂಡ ನಾವು ಕಲಿತೀವಿ, ಅಷ್ಟೇ ಕೆಟ್ಟದ್ದು ಕೂಡ ಯೂಟ್ಯೂಬಿಂದನೂ ಕೂಡ ನಡಿಬಹುದು ಅಂತ ಹೇಳ್ತೀನಿ. ಯೂಟ್ಯೂಬ್ ಅನ್ನೋದು ಒಂದು ಅದ್ಭುತವಾದ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಅದಂತೂ ಸತ್ಯ. ಅದನ್ನು ಹೇಳಬಹುದು ನಾನು. ಯಾರು ನನ್ನ ಚಾನಲ್ನ ಡಿಲೀಟ್ ಮಾಡ್ಸೋಕ್ಕಾಗಲ್ಲ, ಮಾಡ್ಸೋಕ್ಕೆ ಶಕ್ತಿನೂ ಇಲ್ಲ. ನನ್ನ ಒಂದು ಅಯ್ಯಪ್ಪ ಸ್ವಾಮಿ ಸಾಂಗ್ಸ್, ಪುಟ್ಟ ಸಾಂಗ್ಸ್ ತೊಗೊಂಡಿದ್ದು ಆ ಟೈಮಲ್ಲಿ ಕಾಪಿ ಸ್ಟ್ರೈಕ್ ಬಿದ್ದಿರಿದೆ. ಅದೇನಾದ್ರು ನನ್ನ ಗಮನಕ್ಕೆ ಆ ಟೈಮಲ್ಲಿ ಬಂದಿದ್ದರೆ ಖಂಡಿತ ನನ್ನ ಚಾನಲ್ನ ನಾನು ಉಳಿಸ್ಕೊಳ್ತಾ ಇದ್ದೆ. ಇರಲಿ, ಪರವಾಗಿಲ್ಲ, ಮತ್ತೊಂದು ಚಾನಲ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಅಲ್ವಾ. ಮುಂದೆ ಹೋಗ್ತೀನಿ. 72 ಅಲ್ಲ, 1,00,000 ಬೇಗ ರೀಚ್ ಆಗುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಅಂತ ಹೇಳ್ಕೊಳ್ತೀನಿ. ಅದರಿಂದ ಯಾರು ಆಗಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಲೂ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಮಾತಲ್ಲೇ ಮಂಡಿಗೆ ತಿನ್ನಿಸ್ತಾರೆ, ಅದಂತೂ ಸತ್ಯ. ಅವ್ರ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ರಿಯಲ್ ಮಾತಾಡಿರೋದಕ್ಕೂ ವೀಡಿಯೋಗಳಿಗೂ ಕೂಡ ತುಂಬ ಅಜಗಜಾಂತರ ಗುಣ ಇದೆ. ಅವ್ರುಗಳಿಗೆ ತುಂಬ ಅಜಗಜಾಂತರ ಗುಣ ಇದೆ. ಸ್ಕ್ರೀನ್ ಮುಂದೆ ಒಂಥರ ಮಾತು, ಸ್ಕ್ರೀನ್ ಆಫಲ್ಲೂ ಕೂಡ ಒಂಥರ ಮಾತನ್ನು ಆಡುವಂಥ ಸ್ವಭಾವದವರು ಬೇಗ ರೀಚ್ ಆಗ್ತಾ ಇರೋವಂಥದ್ದು. ನಾನು ಗಮನಿಸ್ತಾ ಇರೋ ಪ್ರಕಾರ ಅಂಥವರೇ ಬೇಗ ಹೋಗ್ತಾ ಇರೋದು. ಆದರೆ ಅದು ಶಾಶ್ವತ ಅಲ್ಲ, ಇದಂತೂ ಸತ್ಯ.
ನೀವೇನಂತೀರಿ ಈ ಅಭಿಪ್ರಾಯಕ್ಕೆ ತಿಳಿಸಿ. ಒಳ್ಳೆತನ ಗೆಲ್ಲೇಬೇಕು. ಒಳಗೊಂದು ಹೊರಗೊಂದು ಇಟ್ಕೊಂಡು ಒಳ್ಳೆಯವ್ರ ಥರ ಸೋಗು ಹಾಕ್ಕೊಂಡು ಎಷ್ಟು ದಿನ ಇರೋಕ್ಕಾಗುತ್ತೆ ಹೇಳಿ? ಜಯ ಇರೋ ಗಂಟ ಭಯ ಇಲ್ಲ ಅಂತಷ್ಟೇ. ಸ್ವಲ್ಪ ಏನೋ ಟೈಮ್ ಚೆನ್ನಾಗಿದೆ, ಅಲ್ಲಿವರೆಗೆ ಹೋಗಬಹುದು. ಖಂಡಿತ ಅವರು ಕೂಡ ಒಂದಲ್ಲ ಒಂದು ದಿನ ಪಶ್ಚಾತ್ತಾಪ ಪಡುವಂಥ ಕ್ಷಣನ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟೇ ಕೊಡ್ತಾರೆ. ಭಗವದ್ಗೀತೆಯ ಉಲ್ಲೇಖದಂತೆ ಅದು ನಡೆದೇ ನಡೆಯುತ್ತೆ ಅಲ್ವಾ? ಏನಂತೀರಿ? ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ನನಗೆ ಈ ವಿಡಿಯೋ ಮೂಲಕ, ಅಂದರೆ ಈ ಚಾನಲ್ ಮೂಲಕ ನಿಮಗೆ ಯಾವ ರೀತಿ ಅಕ್ಕ ಈ ಥರ ವಿಡಿಯೋ ತೊಗೊಂಬನ್ನಿ, ಈ ಥರ ವಿಡಿಯೋ ಬೇಕು ಅಂತ ಹೇಳಿ ನೀವು ಕಮೆಂಟ್ ಹಾಕಬೇಕು. ನನಗೆ ಖಂಡಿತ ಅಂಥ ವಿಡಿಯೋಗಳನ್ನ ತೊಗೊಂಬರ್ತೀನಿ ನಾನು. ಈಗ ಹೆಚ್ಚು ವಿಡಿಯೋಗಳು ಬರ್ತಾ ಇರೋದು ರಾಯರ ವ್ರತಗಳು ಸಿಗ್ತಿಲ್ಲ ನಮಗೆ, ಮತ್ತೆ ವಿಡಿಯೋ ಹಾಕಿ ಅಂತ ಇದ್ದೀರಿ. ಪ್ರತಿ ಗುರುವಾರ 2 ವಿಡಿಯೋ ಇರುತ್ತೆ. ಗುರು ರಾಯರಿಗೆ ಸಂಬಂಧಪಟ್ಟಂತೆ 2 ವಿಡಿಯೋನ ನಾನು ಮಹಿಮೆ ಆಗಲಿ ವ್ರತಗಳ ಬಗ್ಗೆ ಆಗಲಿ ವಿಡಿಯೋ ಹಾಕ್ತೀನಿ. ಇನ್ನು ಪ್ರತಿನಿತ್ಯ ನನ್ನ ಲೈಫ್ ಸ್ಟೈಲ್ ಜೊತೆ ಯಾವ ರೀತಿ ಕಂಟೆಂಟನ್ನ ಇಷ್ಟಪಡ್ತೀರಿ ನೀವು ಅನ್ನೋದನ್ನು ತಪ್ಪದೇ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬರಬೇಕು. ಅಡುಗೆದು ಮಾಡಿ ಅಂತೀರಾ, ಯಾವ ರೆಸಿಪಿ ಬೇಕು ಅಂತೀರಿ, ಬ್ಯೂಟಿ ಟಿಪ್ಸ್ ಬೇಕು ಅಂತೀರಾ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಓಮ್ ರೆಮಿಡಿಗಳು ಬೇಕು ಅಂತ ಕೇಳ್ತೀರಾ, ಯಾವ ರೀತಿ ಬೇಕು, ಶಾಪಿಂಗ್ ಏನಾದರೂ ನೀವೇನು ಶಾಪಿಂಗ್ ಮಾಡ್ತೀರಾ, ಶಾಪಿಂಗ್ ವಿಡಿಯೋಗಳನ್ನ ಹಾಕಿ ಅಕ್ಕ ಅಂತ ಕೇಳ್ತೀರಾ, ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೆಚ್ಚು ನೀವು ಯಾವ ಟೈಮಲ್ಲಿ ನನ್ನ ಡೈಲಿ ಬ್ಲಾಗ್ ನೋಡೋಕ್ಕೆ ಇಷ್ಟಪಡ್ತೀರಿ? ಬೆಳಗ್ಗೆ 10 ಗಂಟೆ, 11 ಗಂಟೆ, ಮಧ್ಯಾಹ್ನ, ಇಲ್ಲ ಸಂಜೆ? ಈ ರೀತಿ ನೀವೆಲ್ಲರೂ ಕೂಡ ಒಂದು ನೀವು ನಿಮ್ಮ ಸಮಯನ ನನಗೆ ಹೇಳಿದ್ರೆ ಹೆಚ್ಚು ಯಾವ ಸಮಯ ಬಂದಿರುತ್ತೋ ಆ ಸಮಯನ ನಿಗದಿಪಡಿಸ್ಕೊಂಡು ಪ್ರತಿನಿತ್ಯ ಆ ಟೈಮಲ್ಲಿ ನಾನು ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ತಪ್ಪದೇ ಇವತ್ತು ಕಮೆಂಟ್ ಮಾಡಬೇಕು ನೀವು ಏನು ಕಂಟೆಂಟ್ ಬೇಕು, ಹಾಗೆ ಟೈಮಿಂಗ್ಸ್, ದಿನದಲ್ಲಿ ಯಾವ ಟೈಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ಡೈಲಿ ಬ್ಲಾಗ್ ವಿಡಿಯೋನ ನೀವು ನೋಡ್ತೀರಿ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ಹೆಚ್ಚು ಒಂದು ಟೈಮನ್ನು ಯಾರು ಹೇಳಿರ್ತಾರೋ ಆ ಟೈಮನ್ನು ನಾನು ತಗೊಳ್ತೀನಿ. ಆಯಿತಾ? ಬರೋದಾ? ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಇವತ್ತು ಅದು ಬಲ್ಕಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರೋದು ಎಲ್ಲ ಇಟ್ಬಿಟ್ಟು ಬಂದಿದ್ದೀವಿ. ಫೋನ್ ಮಾಡ್ತಾರೆ, ಫೋನ್ ಮಾಡಿದ್ಮೇಲೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬರಬೇಕು. ಒಂದು 3-4 ಜನದ ವಿಳಾಸ ಗೊತ್ತಾಗ್ತಿಲ್ಲ. ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ, ಅವರಿನ್ನೂ ರಿಪ್ಲೈ ಕೊಟ್ಟಿಲ್ಲ. ಏಕೆಂದರೆ ನಾಳೆ ಸಾಟರ್ಡೆ ರಜಾ ಇದೆ, ಸಂಡೇ ರಜಾ ಇದೆ, ಇನ್ನು ಮಂಡೇನೇ ಆಗೋದು. ನಿಧಾನ ಆಯಿತು ಅಂತ ಅಂದ್ಕೋಬೇಡಿ, ಆಲ್ರೆಡಿ ನಿಧಾನ ಆಗಿದೆ. ಈಗ ಇವತ್ತು ಪೋಸ್ಟ್ ಮಾಡಿದ್ರೆ ಒಂದು 2 ದಿನಕ್ಕೆ ನಿಮಗೆ ತಲುಪುತ್ತೆ. ಯಾರಿಗೆ ಬ್ಲಾಕ್ ರೈಸ್ ಮಾಲ್ಟ್ ಪೌಡ್ರು ಬೇಕು ಅವರು ಕೂಡ ನನ್ನ ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಬರಲಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬಾಯ್, ಟೇಕ್ ಕೇರ್.